ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೊಂದು ಮೋಸ್ಟ್ ಪವರ್ಫುಲ್ ಆಗಿರುವ ಜಾಗವನ್ನು ತೋರಿಸುವನಿದ್ದೇನೆ. ಆ ಜಾಗಕ್ಕೆ ನಾವು ಹೋದರೆ ಇಡೀ ಜಗತ್ತನ್ನೇ ಗೆದ್ದ ಫೀಲ್ ಬರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವ, ಎನರ್ಜೆಟಿಕ್ ಆಗಿರುವ, ಅಮೇಜಿಂಗ್ ಆಗಿರುವ ಪ್ಲೇಸು ಅದಾಗಿದೆ. ನನ್ನ ಹಿಂದೆ ನಿಮಗೊಂದು ದೊಡ್ಡ ಗುಡ್ಡ ಕಾಣಿಸ್ತಾ ಇರಬಹುದು. ದೂರದಲ್ಲಿ ನಿಮಗೊಂದು ದೊಡ್ಡ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅದರ ತುದಿಗೆ ನಮಗೆ ಹೋಗೋದಿದೆ. ಸೊ ಅಲ್ಲಿಯೇ ಆ ಮೋಸ್ಟ್ ಪವರ್ಫುಲ್ ಜಾಗ ಇದೆ. ಆ ಗುಡ್ಡದ ಸೆಕೆಂಡ್ ದೊಡ್ಡ ಪೀಕ್ನಲ್ಲಿ ಒಂದು ಪುರಾತನವಾದ ಶಿವನ ದೇವಸ್ಥಾನವಿದೆ. ಸೊ ಅದು ಆರ್ಡಿನರಿ ಆಗಿರುವ ದೇವಸ್ಥಾನವಲ್ಲ, ಒಂದು ಮಿರಾಕಲ್ನಿಂದ ಕೂಡಿರುವ ದೇವಸ್ಥಾನವಾಗಿದೆ. ತುಂಬಾ ಪವರ್ಫುಲ್ ಆಗಿದೆ. ಮತ್ತು ಆ ದೇವಸ್ಥಾನದಲ್ಲಿಯೇ ನಿಮಗೊಂದು ಅಚ್ಚರಿಯ ಅಂಶವಿದೆ. ಅದನ್ನು ನಾನು ಮೇಲೆ ಹೋಗಿ ತೋರಿಸುವೆ. ಅದರ ಪಕ್ಕದಲ್ಲಿ ಅಂದರೆ ಈ ಗುಡ್ಡದ ಮೋಸ್ಟ್ ಟಾಪ್ ಮೇಲೇ ನಮ್ಮ ಎನರ್ಜೆಟಿಕ್ ಆಗಿರುವ ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋದಿದೆ. ಸೊ ನಾನು ಈ ಅರ್ಧ ಡಿಸ್ಟೆನ್ಸನ್ನು ಟ್ರೆಕ್ಕಿಂಗ್ ಮಾಡಿ ಬಂದಿರುವೆ. ಸೊ ಇನ್ನು ಮಿಕ್ಕ ಅರ್ಧ ಡಿಸ್ಟೆನ್ಸ್ ಏನಿದೆಯಲ್ಲ, ಇದನ್ನು ನಾನು ಸ್ವಲ್ಪ ಕಾರಿನಿಂದ ಮತ್ತು ನಮ್ಮ ಫೈನಲ್ ಲೊಕೇಶನ್ ಇದೆಯಲ್ಲ ಅಲ್ಲಿ ನಡೆದುಕೊಂಡೇ ಹೋಗಬೇಕಾಗತ್ತೆ. ಲೆಟ್ಸ್ ಗೋ. ಟ್ರೆಕ್ ಮಾಡೋದು, ಹೊರಗಡೆ ಸುತ್ತಾಡೋದು ಅಷ್ಟೇನು ಸುಲಭವಾದ ಮಾತಲ್ಲ. ಸಿಕ್ಕಾಪಟ್ಟೆ ಬೆವರು ಸುರಿಸ್ಬೇಕಾಗತ್ತೆ. ಸೊ ವೆಯ್ಟ್ ಲಾಸ್ ಮಾಡಿಕೊಳ್ಳೋಕ್ಕೆ ಇರುವ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ, ಯಾವುದಾದ್ರೂ ಇಂತಹ ಒಂದು ದೊಡ್ಡ ಗುಡ್ಡನ್ನು ಏರೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನೀಗ ಏನು ಹೋಗ್ತಾ ಇದ್ದೀನಲ್ಲ, ಇದೇನು ನಾರ್ಮಲ್ ಪ್ಲೇಸ್ ಅಲ್ಲ. ಇದೊಂದು ಆ್ಯಕ್ಚುಲಿ ಕಾಡೇ ಆಗಿದೆ, ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಆಗಿದೆ. ಸೊ ಇದರ ಮಧ್ಯದಲ್ಲಿ ನೀವು ಟ್ರೆಕ್ಕಿಂಗನ್ನು ಮಾಡ್ತಾ ಆ ಗುಡ್ಡದ ಮೇಲೆ ಹೋಗ್ಬೋದು. ಒಂದು ಬ್ಯೂಟಿಫುಲ್ ಆಗಿರುವ, ಅಮೇಜಿಂಗ್ ಆಗಿರುವ ಪ್ಲೇಸ್ ಇದೆ. ನಾನೀಗ ನನ್ನ ಕಾರು ಪಾರ್ಕ್ ಆಗಿರುವ ಜಾಗಕ್ಕೆ ಬಂದಿರುವೆ. ಸೊ ನನ್ನ ಹಿಂದ್ಗಡೆ ನಮ್ಮ ಡೆಸ್ಟಿನೇಷನ್ ಇದೆ. ಸೊ ನಮಗೆ ಅಲ್ಲಿ ತನಕ ಹೋಗೋದಿದೆ. ಸೊ ಕಾರಿನೊಂದಿಗೆ ಹೋಗೋಣ. ಇಲ್ಲಿ ತನಕ ನಾನು ಆರಾಮಾಗಿ ನಡ್ಕೊಂಡು ಬಂದುಬಿಟ್ಟೆ. ಕಾರ್ ಕೂಡ ಆರಾಮಾಗಿ ಬರುತ್ತೆ. ಆದರೆ ಇಲ್ಲಿಂದ ಮುಂದೆ ಏನಿದೆಯಲ್ಲ, ಕಾರ್ ಕೂಡ ಇದನ್ನು ಏರೋಕ್ಕೆ ಒದ್ದಾಡುತ್ತೆ. ಅಷ್ಟೊಂದು ಚಾಲೆಂಜಿಂಗ್ ಆಗಿರುವ ರೈಡ್ ಇದಾಗಿದೆ. ತುಂಬಾ ಸ್ಟ್ರೇಟ್ ಆಗಿದೆ. ಈಗ ತೋರಿಸ್ತೀನಿ ನೋಡಿ. ಜೋರ್ ಲಗಾಕ್ಕೆ ಐಸಾ. ಈಗ ನಾವೇನು ಹೋಗ್ತಾ ಇದ್ದೀವಲ್ಲ, ಇದು ನಿಜವಾಗಿಯೂ ಕಾಡೇ ಆಗಿದೆ. ಈ ಕಾಡಿನಲ್ಲಿ ಬಹಳಷ್ಟು ತರಹದ ಪ್ರಾಣಿ ಪಕ್ಷಿಗಳಿವೆ. ಅದರಲ್ಲಿ ಕಾರ್ನಿವೋರಸ್ ಎನಿಮಲ್ಗಳು ಕೂಡ ಇವೆ. ಮತ್ತು ಇದರಲ್ಲಿ ಬಹಳಷ್ಟು ತರಹದ ಸರೀಸೃಪಗಳು ಕೂಡ ನೋಡೋಕ್ಕೆ ಸಿಗ್ತವೆ. ಈ ಕಾಡಿನಲ್ಲಿ ಯಾವ ಪ್ರಾಣಿ ಪಕ್ಷಿ ಅಥವಾ ಸರೀಸೃಪಗಳು ನೋಡೋಕ್ಕೆ ಸಿಗ್ತವೋ ಅವುಗಳ ಬೋರ್ಡನ್ನು ರಸ್ತೆ ಬದಿಯಲ್ಲಿ ಹಾಕಿದ್ದಾರೆ. ಒಂಥರ ವಾರ್ನಿಂಗ್ ಸೈನ್ ಕೊಟ್ಟಿದ್ದಾರೆ. ನಾನು ನಿಮಗೊಂದು ಸ್ಪೆಷಲ್ ಆಗಿರೋದನ್ನು ತೋರಿಸ್ತೀನಿ ನೋಡಿ. ಇದು ನಾಜಾ ಅಂತಂದರೆ ಕೋಬ್ರಾ. ಇದು ವೆನಮಸ್ ಆಗಿರುತ್ತೆ, ಅಂದರೆ ವಿಷಕಾರಿಯಾಗಿರುತ್ತೆ. ಸೊ ಈ ಕಾಡಲ್ಲಿ ನಿಮಗೆ ಮತ್ತೊಂದು ಇನ್ಫಾರ್ಮೇಷನನ್ನು ಹೇಳಬೇಕಂತಂದರೆ, ರಜಲ್ ವೆಪರ್ ಅನ್ನೋ ಒಂದು ಹಾವಿದೆ. ಈ ಕೋಬ್ರಾ ಆದ ತಕ್ಷಣ ಅದು ಸೆಕೆಂಡ್ ಮೋಸ್ಟ್ ಡೇಂಜರಸ್ ಅಂದಂಗೆ. ಸೊ ಅದು ಈ ಕಾಡಲ್ಲಿ ಜಾಸ್ತಿ ನೋಡೋಕ್ಕೆ ಸಿಗತ್ತೆ. ಸೊ ಇದೊಂಥರ ಇಲ್ಲಿ ಯಾರು ಟೂರಿಸ್ಟ್ಗಳು ಬರ್ತಾರಲ್ಲ, ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರಲ್ಲ, ಅವರ ಅವೇರ್ನೆಸ್ಗಾಗಿ ಈ ಬೋರ್ಡ್ಗಳನ್ನು ಹಾಕಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಬೋರ್ಡ್ ಹಾಕಿದಾರಲ್ಲ, ಇದನ್ನು ಬಿಟ್ಟು ಕೂಡ ಬೇರೆ ಬೇರೆ ಥರದ ಫ್ಲವರ್ಸ್ಗಳು, ಗಿಡ ಮರಗಳು, ಔಷಧೀಯ ಸಸ್ಯಗಳು, ಮತ್ತು ನರಿ ಅಂಥವರು ಇಂಥವರೆಲ್ಲ ಇದ್ದಾರೆ. ಮತ್ತು ಭಾಳಷ್ಟು ಥರನಾದ ಪಕ್ಷಿಗಳು ಕೂಡ ಇವೆ. ಇದು ಇಂಡಿಯನ್ ರಾಬಿನ್ ಆಗಿದೆ. ಮುಂದೆ ನೋಡಿ, ಅಲ್ಲಿ ಈ ಕೋಬ್ರಾದ ಅತಿ ದೊಡ್ಡ ಶತ್ರು ಮುಂಗುಸಿ ಇಲ್ಲಿದೆ. ಹಾವಿದೆ ಅಂತಂದಮೇಲೆ ಅದರ ಬೇಟೆಗಾರ ಕೂಡ ಇರಲೇಬೇಕಲ್ಲ. ಸೊ ಎದುರುಗಡೆ ನಮ್ಮ ಟಾರ್ಗೆಟ್ ಡೆಸ್ಟಿನೇಷನ್ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ. ಭಗವಾ ಧ್ವಜ ಕಾಣಿಸ್ತಾ ಇರಬಹುದು ನಿಮಗೆ. ಇಲ್ಲಿ ಪತಂಗಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿವೆ. ಕ್ರಿಮ್ಸನ್ ಮಾರ್ಷ್ ಗ್ಲೈಡರ್ ಅಂತಾರೆ ಅದಕ್ಕೆ. ನೋಡ್ಕೊಳ್ಳಿ ನೀವೇ, ಎಕ್ಸಾಮಿಗೆ ಬಂದರೂ ಕೂಡ ಬರ್ಬೋದು. ಸೈಂಟಿಫಿಕ್ ನೇಮ್ ಕೂಡ ಇದೆ. ಸೊ ಇದರ ಹಿಂದ್ಗಡೆ ಈ ರೀತಿಯಾದ ಸೆಂಟಿಪೈಡ್ಗಳು, ಅಂದರೆ ಬಹಳಷ್ಟು ಪಾದಗಳಿರುವ ಕೀಟಗಳು ಕೂಡ ಇಲ್ಲಿವೆ. ಇದಕ್ಕೇನಂತಾರೆ, ಜೈಂಟ್ ಇಂಡಿಯನ್ ಟೈಗರ್ ಸೆಂಟಿಪೈಡ್ ಅಂತಾರೆ. ಇಂಥವೆಲ್ಲ ಭಾಳಷ್ಟು ನೋಡಿದ್ದೀನಿ, ಬಟ್ ಇವುಗಳ ಹೆಸರುಗಳು ನಮಗೆ ಗೊತ್ತಿಲ್ಲ. ಜಸ್ಟ್ ನೋಡೋದು, ಇಗ್ನೋರ್ ಮಾಡೋದು ಅಷ್ಟೇ ಆಯ್ತು ನಮ್ಮ ಜೀವನ. ಸದ್ಯಕ್ಕೆ ನಾನು ಯಾವ ಕಾಡಲ್ಲಿ ನಡೆದುಕೊಂಡು ಬರ್ತಾ ಇದ್ದೀನೋ ಇದರ ಹೆಸರು ದಂಡೋಬಾ ಹಿಲ್ಸ್ ಫಾರೆಸ್ಟ್ ರಿಸರ್ವ್. ಇದೊಂದು ರಿಸರ್ವ್ಡ್ ಫಾರೆಸ್ಟ್ ಆಗಿದೆ. ಇದು ಸಾಂಗ್ಲಿ ಸಿಟಿಯಿಂದ ಕೇವಲ 32 ಕಿಲೋಮೀಟರ್ ಡಿಸ್ಟೆನ್ಸ್ದಲ್ಲಿದೆ.
ಇದಕ್ಕೆ ಸಾಂಗ್ಲಿಯ ಮಹಾಬಳೇಶ್ವರ ಅಂತಲೂ ಕೂಡ ಕರೀತಾರೆ. ಏಕೆಂದರೆ ಸಾಂಗ್ಲಿ ಮಿರಜ್ ಟ್ವಿನ್ ಸಿಟಿಗಳ ಸಮೀಪದಲ್ಲಿರುವ ಒಂದೇ ಒಂದು ಹಿಲ್ ಸ್ಟೇಷನ್ನು, ಕಾಡು, ಟ್ರೆಕ್ಕಿಂಗ್ ಪ್ಲೇಸು, ಗುಡ್ಡ, ಬೆಟ್ಟ ಎಲ್ಲ ಇದೊಂದೇ ಆಗಿದೆ. ಇದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಸಾಂಗ್ಲಿ ಮಿರಜ್ ಸಿಟಿಗಳಲ್ಲಿ ಬರೀ ಹಾಸ್ಪಿಟಲ್ಗಳೇ ನೋಡೋಕ್ಕೆ ಸಿಗ್ತವೆ. ಅಂದರೆ ಇಲ್ಲಿ ಸಾವಿರಾರು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿವೆ. ಈ ರೋಗಕ್ಕೆ ಟ್ರೀಟ್ಮೆಂಟ್ ಸಿಗಲ್ಲ, ಇಂಥ ಸ್ಪೆಷಲಿಸ್ಟ್ ಇಲ್ಲ ಅಂತ ಅನ್ನಂಗಿಲ್ಲ. ವರ್ಲ್ಡ್ನಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ಗಳು ಕೂಡ ಇಲ್ಲಿ ನಿಮಗೆ ಈಸಿಯಾಗಿ ಸಿಗ್ತಾರೆ. ನಾರ್ತ್ ಕರ್ನಾಟಕದಿಂದ ಎಲ್ಲ ಪೇಷಂಟ್ಗಳು ಇಲ್ಲೇ ಬರ್ತಾರೆ. ಈ ಸಿಟಿಗೆ ಸಮೀಪದಲ್ಲಿರುವ ಒಂದು ಕೂಲ್ ಪ್ಲೇಸ್ ಇದಾಗಿರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಪಿಕ್ನಿಕ್ಕಿಗಂತ ಬರ್ತಾರೆ. ಬ್ಯೂಟಿಫುಲ್ ಪ್ಲೇಸ್ ಆಗಿದೆ. ದಂಡೋಬಾ ಹಿಲ್ಸಿನ ಟಾಪಿನ ತನಕ ಕೂಡ ನೀವು ನಿಮ್ಮ ವೆಹಿಕಲ್ಸ್ಗಳನ್ನ ತೆಗೆದುಕೊಂಡು ಬರ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಪಾರ್ಕಿಂಗ್ಗೆ ಜಾಗ ಇದೆ. ಸೊ ನೀವು ಇಲ್ಲಿ ವೀಕೆಂಡು ಮತ್ತು ಹಾಲಿಡೇಗಳಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಸಿಗಲ್ಲ. ಈ ರೀತಿ ಲೈನ್ ಹಚ್ಚಿರುತ್ತೆ ಸೈಡ್ ಬೈ ಸೈಡ್, ಇದೇ ರೀತಿ ಹಚ್ಚಬೇಕಾಗತ್ತೆ. ಈ ಲೈನು 1 ಕಿಲೋಮೀಟ್ರ್ ತನಕ ಕೂಡ ಹೋಗುತ್ತೆ. ವೀಕೆಂಡಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ, ಅದಕ್ಕಾಗಿ ನಾನು ವೀಕೆಂಡ್ ಬಿಟ್ಟು ಬಂದಿರುವೆ. ಹೀಗಾಗಿ ಕ್ರೌಡು ಕಮ್ಮಿ ಇದೆ, ಆಲ್ಮೋಸ್ಟ್ ಯಾರೂ ಇಲ್ಲ, ಖಾಲಿನೇ ಇದೆ. ಇದು ದಂಡೋಬಾ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಆಗಿದೆ. ಇದೇ ದಂಡೋಬಾ ದೇವರ ಆ ಒಂದು ಸ್ಪೆಷಲ್ ದೇವಸ್ಥಾನವಾಗಿದೆ. ಗಂಟೆ ನೋಡಿ ಎಷ್ಟು ದೊಡ್ಡದಿದೆ ಅಂಥೇಳಿ. ಸೊ ಭಕ್ತರ ಸಂಖ್ಯೆ ಆಲ್ಮೋಸ್ಟ್ 0 ಇದೆ. ದಂಡೋಬಾ ಅಥವಾ ದಂಡನಾಥ್ ಮಹಾಶಿವನ ಒಂದು ಅವತಾರವಾಗಿದೆ. ಸೊ ಇಲ್ಲಿ ಶಿವನ ಒಂದು ಪೇಂಟಿಂಗ್ ಇದೆ. ಇದರ ಪಕ್ಕದಲ್ಲಿ ಶಿವಾಜಿ ಮಹಾರಾಜರ ಒಂದು ಸುಂದರವಾದ ಚಿತ್ರ ಇದೆ. ಈ ದಂಡೋಬಾ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಒಂದು ಗುಹಾಂತರ ದೇವಾಲಯವಾಗಿದೆ. ಅಂದರೆ ಗುಹೆಯ ಒಳಗಡೆ ಇದೆ, ಅಂಡರ್ ಗ್ರೌಂಡ್ನಲ್ಲಿದೆ. ಬನ್ನಿ ತೋರಿಸ್ತೀನಿ. ಶಿವನ ವಾಹನ ನಂದಿ ಇಲ್ಲಿ ಆರಂಭದಲ್ಲಿದೆ. ಒಂದು ತ್ರಿಶೂಲ ಕೂಡ ಇದೆ. ಸೊ ಇದು ಮುಖ್ಯವಾದ ದಂಡೋಬಾ ದೇವರ ಮೂರ್ತಿಯಾಗಿದೆ. ಸೊ ಇದೊಂದು ಅಂಡರ್ ಗ್ರೌಂಡ್ ಟೆಂಪಲ್ ಆಗಿದೆ. ಸೊ ಇಲ್ಲಿ ಎಷ್ಟೊಂದು ಹೊರಗಡೆ ಎಷ್ಟು ಬಿಸಿಲಿದ್ರೂ ಕೂಡ ಒಳಗಡೆ ಕೂಲ್ ಆಗಿರುವ ವಾತಾವರಣವಿದೆ. ಇದರ ಒಂದು ಪಕ್ಕದಲ್ಲಿ ವಿಷ್ಣು ದೇವರ ಒಂದು ಮೂರ್ತಿ ಇದೆ. ಸೊ ಇನ್ನೊಂದು ಪಕ್ಕದಲ್ಲಿ ದುರ್ಗಾ ಮಾತಾಳ ಒಂದು ಮೂರ್ತಿ ಇದೆ. ಸೊ ಈ ಮಂದಿರವನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ಲಿ ಇದೊಂದು ಗುಹೆಯ ಒಳಗಡೆ ಇದೆ. ಒಂದು ಗುಹಾಂತರ ದೇವಾಲಯವಾಗಿದೆ. ಸಣ್ಣ ಸಣ್ಣ ಶಿವಲಿಂಗಗಳು ಕೂಡ ಇವೆ ಅಕ್ಕಪಕ್ಕದಲ್ಲಿ. ಒಂದು ಕಾಲಭೈರವನ ಮೂರ್ತಿ ಕೂಡ ಇದೆ. ಈ ದಂಡೋಬಾ ದೇವರು ಇದೆಯಲ್ಲ, ಗರ್ಭಗೃಹಕ್ಕೆ ನಾವು ಪ್ರದಕ್ಷಿಣೆ ಹಾಕ್ಬೇಕಂತಂದರೆ ಗುಹೆಯಿಂದನೇ ಹೋಗಬೇಕು. ಗುಹೆ ಇಲ್ಲಿದೆ. ಸೊ ಕತ್ಲಿದೆ, ನಾನು ಟಾರ್ಚ್ ಹಾಕಿ ಹೋಗುವೆ. ಇಲ್ಲಿ ನೋಡಿ ಈ ರೀತಿಯಾದ ಗುಹೆ ಇದೆ. ಸೊ ಗುಹೆಗಳ ಒಳಗಿಂದ ಹೋಗಿನೇ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕಿ ಬರಬೇಕು. ಸೊ ಒಳಗಡೆ ಕರೆಂಟ್ ಬಲ್ಬನ್ನು ಕೂಡ ಹಚ್ಚಿದ್ದಾರೆ, ಭಕ್ತರಿಗೆ ಅನುಕೂಲ ಆಗಲಿ ಅಂಥೇಳಿ. ಸೊ ಈ ರೀತಿಯಾದ ಗುಹಾಂತರ ದೇವಾಲಯಗಳಿರೋದು ತುಂಬಾ ರೇರು. ಈ ಗುಹೆಗೆ ನಾನು ಕೈ ಹಾಕ್ತಾಯಿದ್ದೀನಿ ನೋಡಿ. ಸೊ ಇದು ಬೆಟ್ಟ ಇದೆಯಲ್ಲ, ಅದನ್ನೇ ಕೊರೆದು ಈ ಗುಹೆ ಮಾಡಿದ್ದಾರೆ. ಸೊ ಆ ಗುಹೆಯ ಒಳಗಡೆ ಈ ದೇವರ ಒಂದು ದೇವಸ್ಥಾನವಿದೆ. ಸೊ ಇಲ್ಲಿ ತುಂಬಾ ಕೂಲ್ ಎಫೆಕ್ಟ್, ಎ ಸಿಗಿಂತಲೂ ಕೂಲ್ ಆಗಿರುವ ಒಂದು ಎನ್ವೈರ್ಮೆಂಟ್ ಇಲ್ಲಿದೆ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಕೂಡ ಇಲ್ಲಿ ಒಳಗಡೆ ತಂಪಾದ ವಾತಾವರಣವಿದೆ. ಸೊ ಮಸ್ತ್ ಇದೆ ಅಲ್ಲ. ಇದೊಂಥರ ಪವಾಡ ಇದ್ದಂಗೆ. ಇದೇ ಈ ದೇವಸ್ಥಾನದ ಒಂದು ದೊಡ್ಡ ಸ್ಪೆಷಾಲಿಟಿ ಆಗಿದೆ. ನೋಡಿ, ಇಲ್ಲಿಗೆ ಬಂದು ಹೋದ ತಕ್ಷಣ ಮನಸ್ಸಲ್ಲಿರುವ ಎಲ್ಲ ಚಿಂತೆಗಳು ಕೂಡ ದೂರ ಆಗ್ತವೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗತ್ತೆ. ಮಸ್ತಿದೆ. ಓಂ ನಮಃ ಶಿವಾಯ. ನೋಡಿ ಗುಹೆ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಮೇಲ್ಗಡೆ ಎಲ್ಲ ಗುಡ್ಡವೇ ಇದೆ ನೋಡಿ. ಇಲ್ಲಿ ಈ ಗುಡ್ಡವನ್ನೇ ಕೊರೆದು ಈ ಗುಹಾಂತರ ದೇವಾಲಯವನ್ನು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಇನ್ನೊಂದು ಕೇವ್ ಇದೆ. ಅಮೇಜಿಂಗ್ ಇದೆ ಅಲ್ಲ. ಅಮೇಜಿಂಗ್ ಅಂತ ಅನಿಸಿದರೆ ಲೈಕ್ ಮಾಡಿ. ದಂಡೋಬಾ ದೇವರ ದರ್ಶನವಾಯಿತು, ಮನಸ್ಸು ಹಗುರ ಆಯಿತು. ಈ ದೇವಸ್ಥಾನ ಇದೆಯಲ್ಲ, ತುಂಬಾ ಹಳೆಯ ಕಾಲದ ದೇವಸ್ಥಾನ ಇದೆ. ಜಾಗೃತ ಶಿವನ ಸ್ಥಾನವಿದೆ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೂ ಬಹಳಷ್ಟು
ಇಂಟ್ರೆಸ್ಟಿಂಗ್ ಆಗಿರುವ ವಿಶೇಷತೆಗಳಿವೆ, ವಿಸ್ಮಯವಾದ ಅಂಶಗಳಿವೆ ಮತ್ತು ರಹಸ್ಯಗಳು ಕೂಡ ಇವೆ. ಅವುಗಳನ್ನು ನಾನೀಗ ನಿಮಗೆ ಒಂದೊಂದಾಗಿ ತೋರಿಸುವೆ. ಇಲ್ಲಿ ನೋಡಿ ಸಣ್ಣ ಸಣ್ಣ ಗುಹೆಗಳಿವೆ. ಆ ಗುಹೆಗಳಲ್ಲಿಯೂ ಕೂಡ ಸಣ್ಣ ಸಣ್ಣ ಶಿವಲಿಂಗಗಳಿವೆ. ಸೊ ಇವೆಲ್ಲವೂ ಕೂಡ ಹಳೆಯ ಕಾಲದ ಗುಹೆಗಳಾಗಿವೆ. ಸೊ ಈ ರೀತಿಯಾದ ಸಣ್ಣ ಸಣ್ಣ ಗುಹೆಗಳು, ಅದರಲ್ಲೊಂದೊಂದು ಶಿವಲಿಂಗ. ಸೊ ಈ ರೀತಿ ಇಲ್ಲಿ ಬಹಳಷ್ಟು ಗುಹೆಗಳು ಈ ಬೆಟ್ಟದ ಕೆಳಗಿವೆ. ಇಲ್ಲಿ ಕೂಡ ಒಂದು ಗುಹೆ ಇದೆ, ಇಲ್ಲಿ ಕೂಡ ಶಿವಲಿಂಗವಿದೆ. ಶ್ರಾವಣ ಮಾಸದ ಸೋಮವಾರದ ದಿನಗಳಂದು ಭಾಳಷ್ಟು ಭಕ್ತರು ಬರ್ತಾರೆ. ಶ್ರಾವಣ ಮಾಸದಲ್ಲಿ ಇಲ್ಲೊಂದು ದೊಡ್ಡ ಜಾತ್ರೆ ಆಗುತ್ತೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಟೂರಿಸಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಆಟವಾಡೋಕ್ಕೆ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಪಿಕ್ನಿಕ್ ಸ್ಪಾಟ್ ಆಗಿದೆ. ಭಾಳಷ್ಟು ಫ್ಯಾಮಿಲಿಗಳು ವೀಕೆಂಡಲ್ಲಿ ಇಲ್ಲಿ ಬರ್ತಾರೆ. ಈಗ ನಾನು ದಂಡೋಬಾ ಹಿಲ್ ಸ್ಟೇಷನ್ನ ಟಾಪ್ ಮೋಸ್ಟ್ ಪೀಕಿಗೆ ಹೋಗ್ತಾ ಇರುವೆ. ಅದಕ್ಕೂ ಕೂಡ ಒಂದು ಕಾರಣವಿದೆ. ಆ ಕಾರಣ ಏನಪ್ಪ ಅಂತಂದರೆ, ನೀವು ಈ ದಂಡೋಬಾ ಮಂದಿರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ, ಇದಕ್ಕೆ ಶಿಖರ ಇಲ್ಲ. ಗರ್ಭಗುಡಿಯ ಮೇಲಂತೂ ದೊಡ್ಡ ಗುಡ್ಡ ಇದೆ, ಗುಹೆ ಒಳಗಡೆ ದೇವರಿದೆ. ಈ ಗುಹೆಯ ಒಳಗಡೆ ದಂಡೋಬಾ ದೇವರ ದೇವಸ್ಥಾನವಿದೆ. ಆದರೆ ಇದರ ಮೇಲೆ ಯಾವುದೇ ತೆರನಾದ ಗೋಪುರವಿಲ್ಲ. ಏಕೆಂದರೆ ಗರ್ಭಗೃಹದ ತಲೆ ಮೇಲೇ ದೊಡ್ಡ ಗುಡ್ಡ ಇದೆ. ಹೀಗಾಗಿ ಶಿಖರವನ್ನು ಸೈಡಿಗೆ ಕಟ್ಟಿದ್ದಾರೆ. ಸೊ ಇದು ಈ ದೇವಸ್ಥಾನದ ಎರಡನೇ ವಿಶೇಷತೆಯಾಗಿದೆ. ನಿಮಗೆ ನನ್ನ ಹಿಂದೆ ಒಂದು ಗೋಪುರ ಕಾಣಿಸ್ತಾ ಇರಬಹುದು. ಇದು ದಂಡೋಬಾ ದೇವರ ಶಿಖರವಾಗಿದೆ. ಈಗ ನಾನು ತೋರಿಸ್ತೀನಿ ನೋಡಿ. ಸೊ ಇಷ್ಟು ದೊಡ್ಡವಾದ ಶಿಖರವನ್ನು ಇಲ್ಲಿ ಕಟ್ಟಿದ್ದಾರೆ. ಈ ಶಿಖರದ ಜೊತೆಗೂ ಕೂಡ ಒಂದು ಕಾಂಟ್ರವರ್ಸಿ ಅಂಟುಕೊಂಡಿದೆ. ದಂಡೋಬಾ ದೇವರ ಭಕ್ತರು ಇದು ದಂಡೋಬಾ ದೇವರ ಶಿಖರವಾಗಿದೆ, ಗೋಪುರವಾಗಿದೆ ಅಂತ ಹೇಳ್ತಾರೆ. ಆದರೆ ಹಿಸ್ಟ್ರಿಯಲ್ಲಿ ಸ್ವಲ್ಪ ನಾಲೆಜ್ ಇರುವವರು ಹೇಳ್ತಾರೆ ಇದು ಯಾವುದೇ ದೇವರ ಗೋಪುರ ಅಲ್ಲ, ಇದೊಂದು ವಾಚ್ ಟವರ್ ಆಗಿದೆ. ಸೊ ಈ ಗೋಪುರದ ಮೇಲಿಂದ ಬಿಜಾಪುರದ ಗೋಳ ಗುಮ್ಮಟ್ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಏನಾದರೂ ಆಗಿರಲಿ, ಇದ್ರ ಮೇಲೆ ಹೋಗಕ್ಕೆ ಬರುತ್ತೆ. ನಾನೀಗ ಅಲ್ಲಿಗೆ ಹೋಗುವೆ. ಕಮ್. ಇಷ್ಟು ದೊಡ್ಡ ಗೋಪುರವನ್ನು ಏರೋದಿದೆ. ಸೊ ಇದೇನೋ ಅಷ್ಟು ಸುಲಭವಲ್ಲ, ಒಂಥರ ಚಾಲೆಂಜಿಂಗ್ ವರ್ಕ್ ಇದೆ. ಮೇಲೆ ಹೋಗೋಷ್ಟರಲ್ಲಿ ಕೆಲವೊಂದಿಷ್ಟು ಕ್ಯಾಲರಿಗಳು ಬರ್ನ್ ಆಗ್ತವೆ. ಈಗಾಗಲೇ ಇವರು ಸಕ್ಸಸ್ಫುಲ್ಲಾಗಿ ಮೇಲೆ ಹೋಗಿಬಿಟ್ಟು ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ ಅವರಿಗೆ. ಸೊ ಇಲ್ಲಿ ವಾರ್ನಿಂಗ್ ಕೂಡ ಹಾಕಿದ್ದಾರೆ, ಶೂಸ್ಗಳನ್ನು ಚಪ್ಪಲ್ಗಳನ್ನು ಹಾಕ್ಕೊಂಡು ಮೇಲೆ ಹೋಗೋಂಗಿಲ್ಲ, ಇದು ದೇವರ ಶಿಖರವಾಗಿದೆ ಅಂಥೇಳಿ. ಸೊ ಇದ್ರ ಮೇಲೆ ಕಾಲಿಟ್ಟೆ ಏರಬೇಕು, ಬೇರೆ ಆಪ್ಷನ್ ಏನಿಲ್ಲ. ಸೊ ನೀವು ಟೈಟಾಗಿರುವ ಪ್ಯಾಂಟ್ಗಳನ್ನು ಹಾಕೊಂಡ್ಬಂದುಬಿಟ್ರೆ ಪ್ಯಾಂಟ್ ಹರಿದುಬಿಟ್ಟು ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬೋದು. ಕೇರ್ಫುಲ್. ಸ್ವಲ್ಪ ಲೂಸ್ ಆಗಿರುವ ಪ್ಯಾಂಟ್ಗಳನ್ನು ಮತ್ತು ಔಟ್ಫಿಟ್ಸ್ಗಳನ್ನು ಹಾಕ್ಕೊಂಡು ಇಲ್ಲಿಗೆ ಬನ್ನಿ. ಸೊ 20% ಏರೋದಾಗಿದೆ. ನೆಕ್ಸ್ಟ್ ನೋಡೋಣ. ಯಾವುದೋ ಒಂದು ಕೋಟೆಯನ್ನು ಏರೋ ಥರ ಫೀಲ್ ಆಗುತ್ತೆ. ಇಲ್ಲಿ ಏನು ಕಮ್ಮಿ ಇಲ್ಲ, ಕೋಟೆ ಏರಿದ ಥರನೇ ಫೀಲ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿ ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆಯಪ್ಪ ಅಂತಂದರೆ ಯಾರಾದರೂ ಲಕಡಿ ಪೈಲ್ವಾನ್ಗಳಿದ್ದರೆ ಅವರು ಹಾರಿ ಹೋಗ್ಬೋದು. ನೆಕ್ಸ್ಟ್ ಈಗ ಇದು ಲಾಸ್ಟ್ ಸ್ಟೆಪ್ ಆಗಿದೆ. ನನ್ನಂತಹ ಚೋಟ ಹಾತಿನೇ ಇದನ್ನು ಏರ್ತಾ ಇದೆ ಅಂತಂದರೆ ನೀವು ಫಿಟ್ ಆ್ಯಂಡ್ ಸ್ಲಿಮ್ ಆಗಿರೋರಿಗೇನು ಟೆನ್ಷನ್ ಇಲ್ಲ, ನೀವು ಆರಾಮಾಗಿ ಬರ್ಬೋದು, ಏರ್ಬೋದು. ಗೆಳೆಯರೇ, ನಾನೀಗ ದಂಡೋಬಾ ಹಿಲ್ ಸ್ಟೇಷನ್ನ ಟಾಪ್ ಮೋಸ್ಟ್ ಪೀಕಿಗೆ ಬಂದಿರುವೆ. ಈ ಶಿಖರದ ಮೇಲೆ ಬಂದು ಈಗ ಏರಿ ಕುಳಿತಿರುವೆ. ಸೊ ಇಲ್ಲಿ ನೋಡಿ ನಮ್ಮ ಭಗವಾ ಜೆಂಡಾ ಇದೆಯಲ್ಲ, ಎಷ್ಟೊಂದು ರಾಜಾರೋಷವಾಗಿ ಹಾರಾಡ್ತಾ ಇದೆ. ಈ ಜಾಗಕ್ಕೆ ಬಂದು ಇಲ್ಲಿ ಕುಳಿತ್ಕೊಂಡ್ಬಿಟ್ರೆ ನಿಮಗೆ ಇಡೀ ಜಗತ್ತನ್ನೇ ಗೆದ್ದ ಫೀಲ್ ಬರುತ್ತೆ. ಯಾಕೆಂದರೆ ಈ ಜಾಗದಿಂದ ಇಡೀ ದಂಡೋಬಾ ಹಿಲ್ಸ್ನ ಕಂಪ್ಲೀಟ್ ವ್ಯೂ ನಿಮಗೆ ನೋಡೋಕ್ಕೆ ಸಿಗತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ದಂಡೋಬಾ ಹಿಲ್ಸು ಎಷ್ಟು ಸುಂದರವಾಗಿದೆ ಅಂಥೇಳಿ. ಕಂಪ್ಲೀಟ್ ವ್ಯೂ ನಿಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತಲ್ಲ ಅಲ್ಲಿ ತನಕ ನಿಮಗೆ ಬೆಟ್ಟ ಗುಡ್ಡ ಕಾಡನೆ ಕಾಣಿಸುತ್ತೆ. ಮಧ್ಯ ಮಧ್ಯದಲ್ಲಿ ಮಳೆ ನೀರಿನಿಂದ ನಿರ್ಮಿತವಾದ ಸಣ್ಣ ಸಣ್ಣ ಕೆರೆಗಳು ಕೂಡ ಕಾಣಿಸ್ತವೆ. ಆ ಗುಡ್ಡದ ಮೇಲೂ ಕೂಡ ಒಂದು ಮಂದಿರವಿದೆ. ಸೊ ನಾನು ಈ ಗುಡ್ಡಕ್ಕೆ ಮಾತ್ರ ಬಂದಿರುವೆ.
ಇಲ್ಲಿ ನೋಡಿ ತುಂಬಾ ದಟ್ಟವಾದ ಕಾಡಿದೆ. ಎಲ್ಲಿ ತನಕ ನಿಮ್ಮ ದೃಷ್ಟಿ ಹೋಗುತ್ತಲ್ಲ ಅಲ್ಲಿ ತನಕ ನಿಮಗೆ ಗುಡ್ಡುಗಾಡು ಪ್ರದೇಶಗಳು ಕಾಣಿಸ್ತವೆ, ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸ್ತವೆ. ಸೊ ಇದೊಂದು ಅಮೇಝಿಂಗ್ ಪ್ಲೇಸ್ ಆಗಿದೆ. ಸೊ ಇದರ ಮೇಲೆ ಕುಳಿತುಕೊಂಡ ನಂತರ ನನಗೆ ಜಗತ್ತನ್ನು ಗೆದ್ದ ಫೀಲ್ ಬರುತ್ತೆ, ಸಿಕ್ಕಾಪಟ್ಟೆ ಎನರ್ಜಿ, ಮೋಟಿವೇಶನು ಎಲ್ಲ ಬರುತ್ತೆ. ಐ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್. ನಾನೇ ಈ ಜಗತ್ತಿಗೆ ರಾಜನಾಗಿರುವೆ. ಈ ಜಾಗದಲ್ಲಿ ಕುಳಿತುಕೊಂಡ್ಬಿಟ್ರೆ ನನಗೆ ಜಗತ್ತನ್ನೇ ಗೆದ್ದ ಫೀಲ್ ಬರುತ್ತೆ. ಅದಕ್ಕಾಗಿ ನಾನು ಭಾಳಷ್ಟು ಸಲ ಇಲ್ಲಿ ಬಂದು ಹೋಗಿರುವೆ. ಸೊ ಇಲ್ಲಿ 2-3 ವರ್ಷಗಳಿಂದ ನಾನು ಬಂದಿರಲಿಲ್ಲ. ನಿಮಗೆ ತೋರಿಸೋದಿದೆ ಅಂಥೇಳಿ ಸ್ಪೆಷಲ್ಲಾಗಿ ಬಿಡುವು ಮಾಡಿಕೊಂಡು ಬಂದಿರುವೆ. ಇಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸುತ್ತೆ. ಒಂದು 5 ನಿಮಿಷ ಇಲ್ಲೇ ಕೂತ್ಕೊಂಡು ಜಗತ್ತನ್ನೇ ಗೆದ್ದಂತೆ ಫೀಲ್ ಮಾಡ್ತೀನಿ. ಅದಾದ ನಂತರ ಕೆಳಗಡೆ ಹೋಗ್ತೀನಿ. ಯಾ ಈ ಗೋಪುರ ಇದೆಯಲ್ಲ ತುಂಬಾ ಮಜಬೂತಾಗಿದೆ. ಇನ್ನೊಂದು 500 ವರ್ಷ ಬಿಟ್ಟರೂ ಕೂಡ ಏನೂ ಆಗಲ್ಲ. ನಮ್ಮ ಪೂರ್ವಜರ ಬಿಲ್ಡ್ ಕ್ವಾಲಿಟಿ ಹೇಗಿತ್ತು ನೋಡಿ, ಇವತ್ತಿನ 4 ರಾಜಕಾರಣಿಗಳು ಕಟ್ಟೋ ರೋಡನ್ನು ಮತ್ತು ಕಟ್ಟಡಗಳನ್ನು ನೋಡಿ ಗೊತ್ತಾಗತ್ತೆ. ಸೊ ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ್ದಾರೆ, ಆದರೂ ಕೂಡ ಇವತ್ತಿವು ಇನ್ನೂ ಕೂಡ ಸ್ಟ್ರಾಂಗ್ ಆಗಿವೆ. ನಮ್ಮ ರಾಜಕಾರಣಿಗಳು ಕಟ್ತಾರೆ, ಉದ್ಘಾಟನೆ ಆಗಿ 2-3 ದಿನದಲ್ಲೇ ಬಿದ್ದೋಗ್ತವೆ, ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿನ ಕ್ವಾಲಿಟಿನೇ ಬೇರೆ, ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ಮಾತೇ ಬೇರೆ. ಅದು ಬುದ್ಧಿ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ, ದಡ್ಡನ ಮಕ್ಕಳಿಗೆ ಏನೂ ಅರ್ಥ ಆಗಲ್ಲ. ಬಂದು ಅಂತೂ ಗೆಳೆಯರೆ ಸೇಫಾಗಿ ಹೋಗಿ ಬರ್ತಾ ಇರುವೆ. ಸೊ ನನಗೊಂದು ಭಯ ಏನು ಸ್ಟಾರ್ಟ್ ಆಗಿತ್ತಪ್ಪ ಅಂತಂದರೆ, ಸೊ ಅವಾಗ ನಾನು ಸಣ್ಣವನಿದ್ದಾಗ ಬರ್ತಿದ್ದೆ, ಅವಾಗ ಇಷ್ಟೊಂದು ವೇಟ್ ಇರಲಿಲ್ಲ. ಬಟ್ ಈಗ ನಾನು ಸಿಕ್ಕಾಪಟ್ಟೆ ವೇಟ್ ಆಗಿರುವೆ, ಚೋಟಾ ಹಾತಿ ಆಗಿರುವೆ. ನನ್ನ ವೇಟಿಗೆ ಇದೇನಾದರೂ ಬಿದ್ದರೆ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಆದರೂ ಕೂಡ ನೋ ಪ್ರಾಬ್ಲಮ್, ಸಕ್ಸಸ್ಫುಲ್ಲಾಗಿ ಬಂದಿರುವೆ. ಇನ್ನೂ ಕೂಡ ಇದೆ, ಈಗಲೇ ನೋಡ್ಕೊಂಬಿಡಿ, ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಆಮೇಲೆ ಏನಾದರೂ ನಾನು ಹೋಗಿದ್ದಕ್ಕೆ ಬಿತ್ತು ಅನ್ನೋಂಗಿಲ್ಲ, ಸರಿನಾ? ಇಲ್ಲಿ ಬರುವ ಟೂರಿಸ್ಟ್ಗಳಿಗೆ ನಡೆದಾಡೋಕ್ಕೆ ಏನೂ ಕಷ್ಟ ಆಗಬಾರ್ದಂಥೇಳಿ ಇಲ್ಲಿ ಚೆನ್ನಾಗಿರೋ ಈ ಥರದ ರೋಡ್ ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಈ ದಂಡೋಬಾ ಹಿಲ್ಸ್ನ ಸೌಂದರ್ಯವನ್ನು ಸವಿಯೋಕೆ ಹೆಲ್ಪ್ ಆಗಲಿ ಅಂಥೇಳಿ ಇಲ್ಲಿ ನೋಡಿ ಕೂಡೋಕ್ಕೂ ಕೂಡ ಆಸನಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದಾಗ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅಷ್ಟೊಂದು ಮಸ್ತ್ ಹಾಗೂ ಕೂಲ್ ಆಗಿರುವ ಬ್ಯೂಟಿಫುಲ್ ಆಗಿರುವ ಲೊಕೇಶನ್ ಇದೆ. ಓಹೋ ಹೋ 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 ಹಾ 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 ಓಹೋ ಹೋ ಹೋ ಹಾ ಹಾ ಹಾ. ಹಾಡು ಹಾಡೋಕ್ಕೆ ಅವನಿಗೆ ಬರುತ್ತೆ. ಗೆಳೆಯರೆ, ಒಂದು ವೇಳೆ ನೀವು ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ನೀವು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ ಮತ್ತು ಬೇಗನೆ ಜಾಯ್ನ್ ಆಗಿ ಕಲೀರಿ ಮತ್ತು ಹಣ ಗಳಿಸಿ. ಇಲ್ಲಿ ಸುತ್ತಾಡ್ತಾ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಯಾವಾಗ ನಾವು ಇಂತಹ ಬ್ಯೂಟಿಫುಲ್ ಆಗಿರುವ ನೇಚರ್ ಸ್ಪಾಟ್ಗಳಿಗೆ ಹೋಗಿರ್ತೀವಲ್ಲ ನಮಗೆ ಗೊತ್ತೇ ಆಗಲ್ಲ. ಮನೆಯಲ್ಲಿರುವಾಗ ಟೈಮ್ ಹೋಗ್ತಾ ಇರಲ್ಲ, ಬಟ್ ಇಲ್ಲಿ ಟೈಮ್ ಸಾಲಲ್ಲ. ಇನ್ನೊಂದು ಸ್ವಲ್ಪ ಇಲ್ಲೇ ಕುಳಿತುಕೋಬೇಕು, ಮತ್ತೊಂದು ಸ್ವಲ್ಪ ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಇಲ್ಲಿಗೆ ನಾನು ನನ್ನ ಲಾಗನ್ನು ಎಂಡ್ ಮಾಡ್ತಾ ಇರುವೆ. ಇದಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಲಾಗ್ದಲ್ಲಿ ನಾನು ನಿಮಗೆ ಒಂದು ಸ್ವರ್ಗವನ್ನು ತೋರಿಸುವನಿದ್ದೇನೆ. ತುಂಬಾ ಬ್ಯೂಟಿಫುಲ್ ಆಗಿರುವ ಲೊಕೇಶನ್ ಇದೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ವೇಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್, ಬಾಯ್.